ಕೇರಳ ಚುನಾವಣೆಯಲ್ಲಿ ಯಾವ ಕ್ಷೇತ್ರ ಸದ್ದು ಮಾಡ್ತಾ ಇದೆಯಲ್ಲೋ ಗೊತ್ತಿಲ್ಲ, ಆದರೆ ಮಂಜೇಶ್ವರಂ ಅನ್ನೋ ಕ್ಷೇತ್ರ ಇದೆಯಲ್ಲ ಭಾರಿ ಸದ್ದು ಮಾಡ್ತಾ ಇದೆ. ಈ ಕ್ಷೇತ್ರವನ್ನು BJP ಅಂದರೆ NDA ಗೆದ್ದುಕೊಳ್ಳಲೇಬೇಕು ಅಂತ ಪಣ ತೊಟ್ಟಿದೆ. ಅದರ ಹಿಂದೆ ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳು ಕೂಡ ಇವೆ. ನಿನ್ನೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹಾಗೆಯೇ ಮಂಗಳೂರು ಭಾಗದ BJPಯ ಹಲವು ಶಾಸಕರಲ್ಲಿ ಹೋಗಿ ಭರ್ಜರಿ ಪ್ರಚಾರವನ್ನು ಕೂಡ ಮಾಡಿದ್ದಾರೆ. BJP ಕೇರಳದಲ್ಲಿ ಕೆಲವು ಕ್ಷೇತ್ರಗಳನ್ನು ಗುರಿಯಾಗಿಟ್ಕೊಂಡಿದೆ. ತ್ರಿಶೂರು ಭಾಗದಲ್ಲಿ ಕೆಲವು ಕ್ಷೇತ್ರಗಳಿರ್ಬೋದು, ಅಥವಾ ಕೊಚ್ಚಿಯಲ್ಲಿ ಕೆಲವು, ಹಾಗೆ ಈ ಮಂಜೇಶ್ವರ ಕಾಸರಗೋಡು ಭಾಗದ ಕ್ಷೇತ್ರ ಇದೆಯಲ್ಲ, ಕನ್ನಡಿಗರು ಈ ಕಡೆ ಮಂಗಳೂರಿಗೆ ಹತ್ತಿರ ಆಗುವಂಥ ತುಳುವರು ಇರುವಂಥ ಈ ಒಂದು ಸ್ಥಾನವನ್ನು, ಈ ಮಂಜೇಶ್ವರಂ ಏನಿದೆ ಇದನ್ನು ಗೆಲ್ಲಬೇಕು ಅಂತ BJP ಈ ಬಾರಿ ಶತಾಯಗತಾಯ ಗೆಲ್ತೀವಿ ಅಂತ ಹೇಳ್ತಾ ಇದೆ. ಯಾಕಾಗಿ ಹೇಳ್ತಾ ಇದೆ? ಗೆಲ್ಲೋದು ಹೇಗೆ ಸುಲಭ? ನೀವು ಈ ಕ್ಷೇತ್ರದ ಹಿಂದಿನ ಸೋಲುಗಳನ್ನು, NDA ಸೋಲುಗಳನ್ನು ನೋಡಿದರೆ ಅಚ್ಚರಿ ಪಡ್ತೀರ. ಇಲ್ಲಿ BJP ಅಭ್ಯರ್ಥಿ 2016ರಲ್ಲಿ ಕೇವಲ 89 ಮತಗಳಲ್ಲಿ ಸೋತಿದ್ದಾರೆ. ಕೆ ಸುರೇಂದ್ರನ್ ಕೇವಲ 89 ಮತಗಳಲ್ಲಿ UDF ಅಭ್ಯರ್ಥಿ ಅಬ್ದುಲ್ ರಜಾಕ್ ವಿರುದ್ಧ ಸೋತಿರುವಂಥದ್ದು. ಇನ್ನು LDF ಕೂಡ ಇಲ್ಲಿ ಸರಿಸಮನಾಗಿ ಪೈಪೋಟಿಯನ್ನು ಕೊಡುತ್ತೆ. UDF, LDF ಹಾಗೆ NDA ನಡುವೆ ಈಕ್ವಲ್ ಫೈಟ್ ಇರುವಂಥ ಕ್ಷೇತ್ರ ಇದು. ಇನ್ನು 2019ರಲ್ಲಿ ಬೈ ಎಲೆಕ್ಷನ್ ಆದಾಗ ಇಲ್ಲಿ ರವೀಶ್ ತಂತ್ರಿ ಕುಂತಾರ್ ಸ್ಪರ್ಧೆ ಮಾಡ್ತಾರೆ. ಇವರು ಕೂಡ ಕೇವಲ 7,000 ಮತಗಳ ಅಂತರದಲ್ಲಿ ಸೋಲ್ತಾರೆ. ಕಮರುದ್ದೀನ್ ಇಲ್ಲಿ ಗೆಲ್ತಾರೆ UDF. ಅಂದರೆ ಇಲ್ಲಿ ನಾವು ನೋಡ್ಬೋದು, ಒಂದು ಬಾರಿ ಅಬ್ದುಲ್ ರಜಾಕ್, ಇನ್ನೊಂದು ಸರಿ ಕಮರುದ್ದೀನ್, ಮತ್ತೊಂದು ಸರಿ KM ಅಶ್ರಫ್. ಇಲ್ಲಿ UDFನ ಯಾವ ಅಭ್ಯರ್ಥಿ ನಿಲ್ಲಿಸಿದ್ರು ಗೆಲ್ತಾರೆ. ಆದರೆ BJPಗೆ ಒಂಥರ ದೊಡ್ಡ ಕಷ್ಟ ಇಲ್ಲದೆ ಇರುವಂಥ ಕ್ಷೇತ್ರ ಕೇರಳದಲ್ಲಿ ಇದೊಂದೇ. ಯಾಕಂದರೆ ಇಲ್ಲಿ BJP 2021 ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕೂಡ ಅದೇ ಮ್ಯಾಜಿಕನ್ನು ಮಾಡಿದೆ. ಕೇವಲ 745 ಮತಗಳ ಅಂತರದಿಂದ BJPಯ ಕೆ ಸುರೇಂದ್ರನ್ ಸೋತು ಹೋಗಿದ್ದಾರೆ. ಆ ಕಾರಣಕ್ಕೆ ಅಂದರೆ ಇಲ್ಲಿ ಸೋಲ್ತಾ ಇರೋದೇ 100, 500 ಈ ರೀತಿ ಕಡಿಮೆ ಓಟುಗಳ ಅಂತರದಲ್ಲಿ BJP ಸೋಲ್ತಾ ಇದೆ. ಇದು ಮಂಗಳೂರಿಗೆ ಹತ್ತಿರದಲ್ಲಿದೆ. ಬೇರೆ ದಕ್ಷಿಣ ಕನ್ನಡ ತುಳು ಮಾತಾಡುವಂಥವ್ರಿದ್ದಾರೆ, ಹಾಗೆಯೇ ಕನ್ನಡದ ಜನ ಇದ್ದಾರೆ ಇಲ್ಲಿ. ಆ ಕಾರಣಕ್ಕೆ ಈ ಕ್ಷೇತ್ರವನ್ನು ಈ ಬಾರಿ ಆದರೂ ಗೆದ್ದುಕೊಳ್ಳಲೇಬೇಕು ಅಂತ BJP ಲಗ್ಗೆ ಇಟ್ಟಿದೆ. ಕೇರಳದಲ್ಲಿ ಒಂದು ಛಾಪು ಮೂಡಿಸಬೇಕು ಅಂತ BJPಗಿದೆ. ಈಗಾಗಲೇ ಏನು ತಿರುವನಂತಪುರಂನ ಚುನಾವಣೆಯಲ್ಲಿ ಕೂಡ BJP ಅಲ್ಲಿಯ ಸಿಟಿ ಕಾರ್ಪೊರೇಷನ್ನಲ್ಲಿ ಮಾಡಿರುವಂಥ ಒಂದು ಬದಲಾವಣೆ ಇದೆಯಲ್ಲ, ಅಲ್ಲಿ ಗೆದ್ದು UDF, LDFಗೆ ಕೊಟ್ಟಿರುವಂಥ ಶಾಕ್ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೀವಿ ಅಂತಿರುವಂಥ ಸಂದರ್ಭದಲ್ಲಿ ಈಗ BJP ಕೆಲವೊಂದು ಕ್ಷೇತ್ರಗಳನ್ನು ಗುರಿಯಾಗಿಟ್ಕೊಂಡು ಈ ಕ್ಷೇತ್ರಗಳ ಲಿಮಿಟೆಡ್ ಹೋರಾಟ ಮಾಡೋಣ, ಆ ಕ್ಷೇತ್ರಗಳಿಗೆ ತಮ್ಮ ಸಂಪೂರ್ಣ ಶಕ್ತಿ ಪ್ರಯೋಗಿಸೋಣ, ಅಲ್ಲಿ ಗೆದ್ದು ಬರೋಣ ಅಂತ ಅನ್ಕೊಂಡಿರುವಾಗ BJPಗೆ ಭರವಸೆಯಾಗಿರುವಂಥ ಈ ಬಾರಿ ಗೆಲ್ತೀವಿ ಅನ್ನುವಂಥ ಕ್ಷೇತ್ರ ಈ ಮಂಜೇಶ್ವರಂ. ಹಾಗಾಗಿ ಈ ಬಾರಿ ಸುರೇಂದ್ರನ್ ಮತ್ತೆ ಅಭ್ಯರ್ಥಿಯಾಗಿದ್ದಾರೆ. BJPಯ ದೊಡ್ಡ ಸ್ಟಾರ್ ಕ್ಯಾಂಪೇನರ್ಗಳ ದಂಡು ಕೇರಳದ ಮಂಜೇಶ್ವರಂನಲ್ಲಿದೆ. ಈ ಬಾರಿ BJP ಗೆಲ್ಲುತ್ತಾ ಅನ್ನುವಂಥ ಕುತೂಹಲ ಈಗ ಶುರುವಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.